ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಮತ್ತು ಕಸಿನ್ಸ್ ಜೊತೆ ಒಂದು ಅದ್ಭುತವಾದ ಟ್ರಿಪ್ಗೆ ಹೊರಟಿದ್ದೀವಿ. ಈ ಟ್ರಿಪ್ನಲ್ಲಿ ಮಜಾ, ನಗು, ಸುಂದರವಾದ ಸ್ಥಳಗಳು ಮತ್ತು ತುಂಬು ನೆನಪುಗಳಿವೆ. ಹಾಗಾದರೆ ವಿಡಿಯೋನು ಕೊನೆವರೆಗೂ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನಮ್ಮ ಟ್ರಿಪ್ ಶುರು ಮಾಡೋಣ. ಗೈಸ್, ಇವಾಗ ನೋಡ್ತಿರ್ಬೋದು ನೀವೇ, ನಾನು ಮತ್ತು ನನ್ನ ರೈಟ್ ಸೈಡ್ ಇರೋದು ಸ್ವಾತಿ, ಹಾಗೆ ಲೆಫ್ಟ್ ಸೈಡ್ ಇರೋದು ಪ್ರಿಯಾಂಕಾ. ಸ್ವಲ್ಪ ಹಾಗೆ ಟ್ರಾವೆಲಲ್ಲಿ ಹಾಡು ಹೇಳ್ಕೊಂಡು ಮಜಾ ಮಾಡಿಕೊಂಡು, ಹಾಗೆ ನಮ್ಮ ಶರಣಣ್ಣ ಮುಂದೆ ಕೂತಿರೋದು, ಹಾಗೆ ಡ್ರೈವಿಂಗ್ ಮಾಡ್ತಿರೋದು ನನ್ನ ಹಸ್ಬೆಂಡ್. ಹಾಗೆ ಹಿಂದ್ಗಡೆ ಒಬ್ಬರು ಮಲಗಿದ್ದಾರೆ, ನಮ್ಮ ಶರವಣ್ಣನ ವೈಫು, ಅವ್ರು ಕಾಣಿಸಿಲ್ಲ. ಒಂದು ಪ್ಲೇಸ್ಗೆ ಹೋಗಿದ್ವಿ. ಆ ಪ್ಲೇಸು ಯಾವ ರೋಡ್ ಅಂತ ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. ಸೊ ಅಲ್ಲಿ ಇವ್ರು ಬಂದಿದ್ದು ಫಸ್ಟ್ ಟೈಮ್, ಇವ್ರಿಗೋಸ್ಕರನೇ ಹೋಗಿದ್ದು. ಆ್ಯಂಡ್ ನಾವೆಲ್ಲ ಹೋಗಿ ತುಂಬ ಟೈಮ್ ಆಗಿತ್ತು ಅಂತ ಪ್ಲೇಸ್ಗೆ ಹೋದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸ್ಪೆಷಲಿ ನಮಗೆ ನಮ್ಮ ಶರವಣ್ಣನ ಅಡುಗೆ ಮಾಡೋದು ತುಂಬ ಇಷ್ಟ. ಸೊ ಆ ಅಣ್ಣನ ಹತ್ರನೇ ಮಟನ್ದು, ಚಿಕನ್ನು ಎಲ್ಲ ಅಡುಗೆ ಮಾಡಿಸಿದ್ವಿ. ಅಡುಗೆ ಮಾಡಿಸ್ತಾನೆ ಫಸ್ಟು ಸೂಪ್ ರೆಡಿ ಮಾಡಿ ಕೊಟ್ಟರು. ಆ ಸೂಪ್ನ ಒಬ್ಬೊಬ್ಬರೇ ಕುಡ್ಕೊತ, ಅದಕ್ಕಿಂತ ಮುಂಚೆ ಸ್ಪೆಷಲಿ ನನ್ನ ಹಸ್ಬೆಂಡು ಫಸ್ಟ್ ಅವರೇ ಒಂದು ಲೋಟ ಹಾಕ್ಕೊಂಡು ಕುಡ್ಕೊಂಡು, ಅವ್ರೇನು ಕೆಲಸ ಎಲ್ಲ ಮಾಡಲ್ಲ ಗೈಸ್. ಅವ್ರು ಹಿಂಗೆ ಆರಾಮಾಗಿ ಹೋಗಿದ್ದ ಕಡೆ ಎಲ್ಲ ಕುತ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ತಾರೆ. ಹಾಗೆ ಇವರಿಬ್ಬರು ಬರೀ ಜಾಲಿ ಅಷ್ಟೇ, ಏನು ಕೆಲಸ ಮಾಡಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಡ್ಯಾನ್ಸು, ಸಾಂಗು, ಎಂಟರ್ಟೈನ್ಮೆಂಟಿಗೆ ಬೇಕಲ್ಲ, ಸೊ ಕರ್ಕೊಂಡೋಗಿದ್ವಿ. ಹಾಗೆ ಆ ಪ್ಲೇಸ್ ಕೂಡ ಅಷ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಅದೇನೋ ಅಂತಾರಲ್ಲ, ಪೀಸಾಗಿ. ಸೊ ನಾವು ಸಾಂಗ್ ಎಲ್ಲ ಡಕ್ಕೆಲ್ಲ ತೊಗೊಂಡೋಗಿದ್ವಿ, ಸಾಂಗ್ ಹಾಕ್ಕೊಂಡ್ವಿ. ಹಾಗೆ ಅಣ್ಣ ಅಡುಗೆ ಸ್ಟಾರ್ಟ್ ಮಾಡಿ ಅಡುಗೆ ಮಾಡ್ತಾಯಿದ್ರು. ಅವ್ರ ವೈಫು ಹಾಗೆ ಸಪೋರ್ಟಿವ್ ಆಗಿದ್ದರು ಅಣ್ಣನಿಗೆಲ್ಲ ಹೆಚ್ಕೊಡೋದು ಮಾಡೋದು ಎಲ್ಲ. ನಾನು ಗೊತ್ತಲ್ಲ ನಿಮಗೆ, ನಾನು ವೀಡಿಯೋ ಮಾಡ್ಕೊಂಡು ಅದು ಇದು ಇವ್ರದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಕೂತಿದ್ದೆ. ಹಾಗೆ ಸ್ವಲ್ಪ ನನ್ನ ಫೇಸು ತೋರಿಸೋಣ ಅಂತ ವೀಡಿಯೋ ಮಾಡ್ತಾನೆ. ನನ್ನ ಫೇಸಲ್ಲೇ ಸ್ವಲ್ಪ ಮಾಡಿದೆ. ಅವ್ರು ಅಡುಗೆ ಮಾಡ್ತಾ ಹಾಗೆ ತೋರಿಸ್ಕೊಳ್ತಾ ಇದು ಮಾಡ್ತಾರೆ. ಸಾರು, ಚಿಕನ್ ಸಾರು, ಮಟನ್ ಸಾರು ಗೊತ್ತಿಲ್ಲ ಗೈಸ್, ಯಾವುದೋ ಒಂದು ರೆಡಿ ಆಯಿತು. ಗಮ್ ಅಂತಿತ್ತು, ಚೆನ್ನಾಗಿತ್ತು. ಹಾಗೆ ನಮ್ಮ ಮನೆಯವರು ಅಣ್ಣ ಸೇರ್ಕೊಂಡು ಸ್ವಲ್ಪ ಖಾರದ ಪುಡಿ ಇನ್ನೊಂದು ಚೂರು ಸುಟ್ಬಿಟ್ರು, ಖಾರ ಇರಲಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ವೀಟ್ ತೊಗೊಂಡೋಗಿದ್ವಲ್ಲ, ಯಾಕೆ ಬಿಡೋದು ಅಂತ ಸ್ವೀಟ್ನ ಒಬ್ರಿಗೊಬ್ರಿಗೆ ತಿನ್ಸ್ಕೊಂಡು ಫಸ್ಟು ಇವರಿಬ್ಬರೇ ತಿಂದ್ಬಿಟ್ರು ಗೈಸ್. ಅರ್ಧ ತಿಂದ್ಬಿಟ್ರು. ಆಮೇಲೆ ನಮಗೆ ತಿನ್ನಕ್ಕೆ ಕೊಡಲಿಲ್ಲ ಅಂದರೆ ಮತ್ತೆ ಹೊಟ್ಟೆಗಿಟ್ಟೆ ನೋವು ಬರುತ್ತೆ ಅಂತ ನಮಗೂ ಕೊಟ್ಟರು. ನಾವು ಹಂಗೆ ತಿನ್ಕೊಂಡು ಮಜಾ ಮಾಡಿಕೊಂಡು, ನನ್ನ ಹಸ್ಬೆಂಡ್ ನನ್ನೇ ನೋಡ್ತಿದ್ರು, ತಿನ್ನಿಸ್ತಿಲ್ವಲ್ಲ ಇವಳು ಅಂತ. ಇರಲಿ ಬಿಡು ಪಾಪ ಅಂತ ಅವ್ರಿಗೂ ತಿನ್ನಿಸ್ದೆ. ಮತ್ತು ಆಮೇಲೆ ಅದಕ್ಕೂ ಏನಾರ ಮಾತಾಡಬಾರ್ದಲ್ಲ, ಹೊಟ್ಟೆ ನೋವು ಬಂದರೆ ಕಷ್ಟ ಅಂತ 2 ಸ್ಪೂನ್ ಜಾಸ್ತಿನೇ ತಿನ್ನಿಸ್ಬಿಟ್ಟೆ. ಹಾಗೆ ಎಲ್ಲರಿಗೂ ಪ್ರಿಯಾಂಕಾ ತಿನ್ನಿಸ್ಕೊಂಡು ಬಂದಳು. ಅದಕ್ಕೆ ಶರಣಣ್ಣಂಗೆ ಎಲ್ಲ ಅವ್ರು ತಿನ್ನಿಸ್ಕೊಂಡು, ಮತ್ತು ಇವ್ರದ್ದು ಸೂಪ್ 1 ಗ್ಲಾಸ್ ಅವಾಗಿಂದ ಇಟ್ಕೊಂಡವ್ರು ಇನ್ನೂ ಕುಡ್ದಿಲ್ಲ ಗೈಸ್. ಅದು ಫುಲ್ ಎಣ್ಣೆ ಇತ್ತು. ಆ್ಯಕ್ಚುಲಿ ಚಿಕನ್ದು ಚೆನ್ನಾಗಿರಲ್ಲ, ಅದು ಕುದಿತಿರೋ ನೀರು ಇರುತ್ತಲ್ಲ, ಅದು ಕುಡಿತಿದ್ದವರು. ಅದನ್ನು ಕುಡ್ಕೊಂಡು ಹಾಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೋತಾ ಇವ್ರು ಸ್ವಲ್ಪ ಹರಟೆ ಹೊಡ್ಕೊಂಡು ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದರು. ಹಾಗೆ ಎಲ್ಲ ಕೂತ್ಕೊಂಡು ನೆಕ್ಸ್ಟು ಅಡುಗೆಗೆ ಬೇಕಿತ್ತಲ್ಲ, ಅಡುಗೆ ಆಗ್ತಿದ್ದಂಗೆ ಊಟಕ್ಕೆ ಕೂರಬೇಕಿತ್ತು. ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದರು. ಇವರಿಬ್ಬರು ಒಂದೊಂದೇ ತಿನ್ನೋಕೆ ಹೊರಗಡೆ ತೆಗಿಯೋದು ತಿಂತಾ ಇರೋದು ಬರೀ ಇದ್ದೇ ಮಾಡ್ತಾಯಿದ್ರು ನೋಡಿ ಗೈಸ್. ಇವಾಗ ಯಾವುದೋ ಮಿಕ್ಸ್ಚರ್ ತೊಗೊಂಡ್ರು, ಇದನ್ನು ತಿಂದರೆ ಇನ್ನೇನು ತಿಂತಾರೋ ಗೊತ್ತಿಲ್ಲ ಅಂತ ಅನ್ಕೋಬೇಡಿ, ಸರಿಯಾಗಿ ತಿಂದರು ಅವರು. ಚಿಕನ್ ಆಗಲಿ ಮಟನ್ ಆಗಲಿ ಅದನ್ನು ಚೆನ್ನಾಗಿ ಊಟ ಮಾಡಿದ್ರು, ಚೆನ್ನಾಗಿ ತಿಂದರು. ಮತ್ತು ಎಲ್ಲೋದ್ರು ಸ್ನ್ಯಾಪ್ ಗೈಸ್, ಇವರಿಬ್ಬರು ಸ್ನ್ಯಾಪ್ ಹಾಕೋದ್ರಲ್ಲಿ ನಂಬರ್ 1. ಸ್ನ್ಯಾಪ್ ಹಾಕೋದು, ತಿನ್ನೋದ್ರಲ್ಲಿ ಯಾರು ಅಂತ ಅಂದರೆ ಇವರಿಬ್ಬರು. ನೋಡ್ಬೋದು ನೀವು, ಕಾಣಿಸ್ತಿರುತ್ತೆ ಚೆನ್ನಾಗೆ ಇವರಿಬ್ಬರು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅವ್ರ ಜೊತೆ ಜಾಯ್ನ್ ಆಗಿದ್ದರು. ಆ್ಯಂಡ್ ಸಾಂಬಾರೆಲ್ಲ ರೆಡಿ ಆಗ್ತಿದ್ದಂಗೆ ರೈಸಿಗೆ ಇಡ್ತಾಯಿದ್ರು. ರೈಸ್ ಎಲ್ಲ ಇಟ್ಟಿದ್ದೆ, ಇನ್ನೇನು ಊಟ. ಬಟ್ ಈ ಪಾರ್ಟಿ ನೋಡಿ ನೀವು, ಸೂಪ್ ಆಯಿತು, ಫ್ರೂಟ್ಸು, ತರಕಾರಿ, ಅದು ಇದು ಎಲ್ಲ ಆಯಿತು. ಸ್ವೀಟ್ ಬಾಕ್ಸ್ ಲಾಸ್ಟ್ ಉಳ್ದಿತ್ತಲ್ಲ ಗೈಸ್, ಅದು ಕೂಡ ಬಾಸೇ ಖಾಲಿ ಮಾಡ್ತಾ ಇರೋದು. ನೋಡ್ತಿರ್ಬೋದು ಹೇಗೆ ತಿಂತಿದ್ದಾರೆ ಮಾಡ್ತಿದ್ದಾರೆ ಅಂತ. ಸೊ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫ್ಯಾಮಿಲೀಸ್. ಅಂದರೆ ನಾವು ಇಷ್ಟೇ ಜನ ಹೋಗಿದ್ದಲ್ಲಿ ಅದೇ ಬೇಕು ಅಂತ ಆ ಪ್ಲೇಸ್ಗೆ ಹೋಗಿಲ್ಲ, ಬಟ್ ಸುಮ್ಮನೆ ಹೋದ್ವಿ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದ್ದಿದ್ದು ಒಂದು 4 hours or 5 hours ಇದ್ವಿ. ಟ್ರಾವೆಲ್ ಏನು ತುಂಬ ದೂರ ಇರಲಿಲ್ಲ, ಇಲ್ಲಿಂದ ಒಂದು 45 minutes ಇರ್ಬೋದು. 45 minutesಲ್ಲಿ ಅಲ್ಲಿ ರೀಚ್ ಆದ್ವಿ. ಜಸ್ಟ್ ಸಡನ್ನಾಗಿ ನಾವು ಆ ಪ್ಲೇಸ್ ಡಿಸೈಡ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡು, ಅಣ್ಣ ಎಲ್ಲ ಹೋಗಿ ಬಂದಿದ್ದರು. ಹಾಗೆ ಕರ್ಕೊಂಡೋದ್ರು. ನಾವು ಕರ್ಕೊಂಡೋಗಿ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳ್ತಿದ್ದೆ. ಬಟ್ ಇದು ಚಿಕ್ಕ ಮೆಮೊರೀಸ್, ಬಟ್ ಆದರೆ ತುಂಬ ಖುಷಿ ಇತ್ತು ಅಲ್ಲಿ ಹೋಗಿದ್ದ ಜಾಗದಲ್ಲಿ. ನಮ್ಮಣ್ಣ ಹಂಗೆ ಸಾಂಗು ಊಟ ಮಾಡ್ಕೋತಾ ಡ್ಯಾನ್ಸ್ ಮಾಡೋ ಒಂದಿದೆ, ಏನು ಸ್ಟೆಪ್ ಆಗ್ತಾರೆ ನೀವೇ ನೋಡಿ ಹೇಗೆ ಆಗ್ತಾರೆ ಅಂತ. ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು, ಆ್ಯಕ್ಚುಲಿ ಅವ್ರು ಊಟ ನಮ್ಮದೆಲ್ಲ ಆಗಿತ್ತು, ಅವರೊಬ್ಬರೇ ಊಟ ಮಾಡ್ತಾಯಿದ್ರು. ಸೊ ಡ್ಯಾನ್ಸ್ ಮಾಡಿ ಅಂದರೆ ಈ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಇದಿನ್ನೂ ಸ್ಟಾರ್ಟಿಂಗ್ ಅಷ್ಟೇ ಡ್ಯಾನ್ಸ್ ಹೇಗಿದೆ ಏನು ಅನ್ನೋದು. ಬಟ್ ಡೀಪಾಗಿ ನೋಡಬೇಕು ಅಂದರೆ ಇನ್ನೂ ಸ್ವಲ್ಪ ಇದೆ ವೀಡಿಯೋದಲ್ಲಿ, ಮುಂದೆ ನೋಡಿ. ಮಿಸ್ ಮಾಡಿದೆ ನೋಡಿದ್ರಿ ಅಂದರೆ ಗೊತ್ತಾಗುತ್ತೆ, ಎಂಡ್ವರೆಗೂ ನೋಡಿದೆ, ಮಿಸ್ ಮಾಡಿದೆ. ಹಾಗೇ ಬರ್ತಾ ಇದ್ದರೆ ನಮ್ಮ ಹಸ್ಬೆಂಡು ನಾನು ವೀಡಿಯೋ ಮಾಡೋದನ್ನು ನೋಡಿದ ತಕ್ಷಣ ಹಾಗೆ ಒಂದು ಸೈಡ್ ಲುಕ್ ಕೊಟ್ಟು ಕಣ್ಣು ಹೊಡಿಯೋದು. ಆಮೇಲೆ ಅವ್ರಿಗೆ ಆ್ಯಕ್ಚುಲಿ ಕಣ್ಣು ಹೊಡಿಯೋಕ್ಕೆ ಬರಲ್ಲ ಗೈಸ್, ನೀವೇ ನೋಡಿ ಹೆಂಗೆ ಹೊಡಿತಾರೆ ಅಂತ. ಹೊಡಿ ಅಂದಿದೆ.
ನೀವೇ ನೋಡಿ ಅವ್ರ ನಗು ಆಗಲಿ, ಅದೇ ಕಣ್ಣು ಹೊಡಿಯೋದಾಗಲಿ, ಇದೆಲ್ಲ ನೋಡಿದ್ರೆ ಕಣ್ಣು ಯಾವ ರೇಂಜಲ್ಲಿ, ಅದು ನಮ್ಮದು ಲವ್ ಕಮ್ ಅರೇಂಜ್, ನಿಮಗೆ ಗೊತ್ತಾಗತ್ತೆ ಯಾವ ರೇಂಜಲ್ಲಿ ಲವ್ ಮಾಡಿರ್ತಾರೆ ಅಂತ. ಹಾಗೆ ನನ್ನ ಹಸ್ಬೆಂಡ್ ಊಟ ಎಲ್ಲ ಆಯಿತು. ನೆಕ್ಸ್ಟು ಅವ್ರದ್ದು ಗೊತ್ತಿರುತ್ತಲ್ಲ, ಊಟ ಆಗಿದೆ ಮಲ್ಕೋಬೇಕು, ಎಳ್ಕೊಂಡ್ರು, ಹೋದ್ರು, ಹಾಸ್ಕೊಂಡ್ರು, ಮಲ್ಕೊಂಡ್ರು. ಆದರೂ ಮಲ್ಕೊಳಕ್ಕೆ ಬಿಟ್ಟಿಲ್ಲ ನಾವು. ಶರಣಣ್ಣ ಊಟ ಆಗೋ ತನಕ ಅಷ್ಟೇ ಮಲ್ಕಕ್ಕೆ ಬಿಟ್ವಿ. ಅಲ್ಲೂ ಹೋದೆ ನನ್ನ ಕಾಟ ಕೊಡೋಕ್ಕೆ, ನಾನಿರೋದೆ ಅವ್ರಿಗೆ ಕಾಟ ಕೊಡೋಕ್ಕೆ ಅಂತ ಹೋದೆ. ಮತ್ತು ಅಲ್ಲಿ ಹೋಗೋದ್ರಲ್ಲಿ ಅಣ್ಣಂದು ಊಟ ಆಗಿತ್ತು, ಎಲ್ಲ ಆಯಿತು. ಎಲ್ಲ ಎತ್ತಿಡ್ತಾ ಇದ್ರು. ರಕ್ಷಿತಾ, ಪ್ರಿಯಾಂಕಾ ನೋಡ್ತಾ ಇದ್ಲು, ಸ್ವಾತಿ ನಿಂತ್ಕೊಂಡು ನೋಡ್ತಿದ್ಲು, ನಾನು 7 ಕುಡಿತಾ ಇದ್ದೆ. ಹಾಗೆ ಸ್ವಲ್ಪ ನಮ್ಮ ಹಸ್ಬೆಂಡ್ ಕಡೆ ಹೋಗೋಣ ಅಂದರೆ ಅಷ್ಟರಲ್ಲಿ ಇವರಿಬ್ಬರು ಪಾಚ್ಕೊಂಡ್ಬಿಟ್ರು ಗೈಸ್. ನೋಡ್ರಿ ಇವರಿಬ್ಬರು ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಇವರು ಅಂದರೆ ನಾಟಕ ಮಾಡ್ತಿರೋದು, ನಿಜವಾಗ್ಲೂ ಮಲ್ಕೊಂಡಿಲ್ಲ ಗೈಸ್. ಇವರಿಬ್ಬರು ತಿಂದಿದ್ದು ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಇನ್ನು ಕಮ್ಮಿ ತಿಂದಿದ್ದಾರ. ಖಾರ ಅಂತೆ, ಸ್ವೀಟ್ ಅಂತೆ, ಆ್ಯಕ್ಚುಲಿ ಸೌತೆಕಾಯಿನೂ ಬಿಟ್ಟಿಲ್ಲ, ಈರುಳ್ಳಿನೂ ಬಿಟ್ಟಿಲ್ಲ, ಪೂರ್ತಿ ಖಾಲಿ ಮಾಡಿದ್ದಾರೆ ಗೈಸ್. ನಿಂಬೆಹಣ್ಣು, ಸೌತೆಕಾಯಿ, ಈರುಳ್ಳಿ ಏನೇನು ಬಿಟ್ಟಿಲ್ಲ. ಅಲ್ಲಿ ಪಕ್ಕದಲ್ಲಿ ಸಿಪ್ಪೆ ಕಾಣ್ತಿರೋದಷ್ಟು ಇವರಿಬ್ಬರು ತಿಂದಿರೋದೆ ಗೈಸ್. ಹಾಗೆ ಬಂದರೆ ಇನ್ನೊಬ್ಬರು ಮೇನ್ ವ್ಯಕ್ತಿ ಇದ್ದಾರೆ ಅವರು. ಏನು ತಿಂದು ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ ಗೈಸ್, ನೋಡೋದ್ರಲ್ಲೇ ಕಂಡುಹಿಡಿಬೋದು. ಏನು ಕೆಲಸ ಮಾಡಿದ್ರಿ ಅಂತ ಕೇಳಿದೆ ನಾನು. ಅಯ್ಯೋ ಪಾತ್ರೆ ತೊಳೆದೆ, ಕಸ ಹೊಡೆದೆ, ಅಲ್ಲಿ ಕ್ಲೀನ್ ಮಾಡಿದೆ, ಎಲ್ಲ ಎತ್ತಿಟ್ಟೆ, ಎಲ್ಲ ನಾನೇ ಮಾಡಿದ್ದು ಅಂತ ಬಿಲ್ಡಪ್ ಕೊಡ್ತಿದ್ದಾರೆ. ಅವ್ರು ಕೊಡೋ ರೇಂಜಲ್ಲೇ ಗೊತ್ತಾಗ್ಬೋದು ನಿಮ್ಗೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ. ಪಾಪ ಅಷ್ಟು ಕೆಲಸ ಮಾಡಿ ಸುಸ್ತಾಗಿ ಅಡುಗೆ ಎಲ್ಲ ಮಾಡಿದ್ದು ಇವರೇ. ಪಾಪ ಸುಸ್ತಾಗಿ ಮಲಗಿರೋ ರೇಂಜಲ್ಲಿ ಮಲಗಿದ್ದಾರೆ. ಬಟ್ ಆದರೆ ಯಾವುದೇ ಕಾರಣಕ್ಕೂ ಒಂದು ವಸ್ತುನೂ ಅವ್ರು ಈ ಕಡೆಯಿಂದ ಆ ಕಡೆ ಎತ್ತಿಟ್ಟಿಲ್ಲ. ಎಲ್ಲ ಮಾಡಿದ್ದು ಇವಣ್ಣ. ಅಡುಗೆಯಿಂದ ಎಲ್ಲ ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಎಲ್ಲ ಮುಗೀತು. ನೆಕ್ಸ್ಟ್ ಡ್ಯಾನ್ಸಿಗೆ ಹೋದ್ರು ಗೈಸ್. ಏನು ಸ್ಟೆಪ್ ಹಾಕ್ತಾರೆ ಅಂದರೆ ಗೈಸ್, ಇವಾಗ ನೋಡಿ, ನೀವೇ ನೋಡಿ ಕಣ್ಣು ತುಂಬ್ಕೋಬೇಕು ಅಂಥ ಸ್ಟೆಪ್ಪು. ಹಾಗೆ ಬರ್ತಿದ್ದಂಗೆ ಎಲ್ಲನೂ ಹೇಳ್ಕೊಂಡು ನೆಕ್ಸ್ಟು ಒಬ್ರಿಗೊಬ್ರು ಎಲ್ಲ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಡ್ಯಾನ್ಸನ್ನ. ನೀವೇ ನೋಡಿ. ಹಾಗೆ ಡ್ಯಾನ್ಸ್ ಮಾಡಿಕೊಂಡು ಒಂದು 4-5 ಸ್ಟೆಪ್ ಹಾಕ್ಕೊಂಡು ಎಲ್ಲ ಇವರೆಲ್ಲ ಜಾಲಿಯಾಗಿ ಮಾಡಿದ್ರು. ಆ್ಯಕ್ಚುಲಿ ನಾನು ಡ್ಯಾನ್ಸ್ ಮಾಡಿದೆ, ಆ ಕ್ಲಿಪ್ಸ್ ಎಲ್ಲ ಸ್ವಲ್ಪ ಮಿಸ್ ಆಗಿಬಿಡ್ತು, ಹಂಗಾಗಿ ನಾನು ಹಾಕಿಲ್ಲ. ಆ್ಯಂಡ್ ನೆಕ್ಸ್ಟು ಇವರಿಬ್ರು ಯಾಕೋ ಸೈಲೆಂಟಾಗಿ ಬೇಜಾರಾಗಿ ಏನೋ ಅಂತಾರಲ್ಲ, ಅಪ್ಸೆಟಾಗಿ ನಿಂತ್ಬಿಟ್ಟಿದ್ರು. ಆಗ ಸುಮ್ಮನೆ ಇರೋಕ್ಕಾಗಲ್ವಲ್ಲ ನಮಗೂ ಅಂತೇಳಿ ಕಾಮಿಡಿ ಮಾಡೋಕೆ ಅವರಿಬ್ಬರು ಸಿಸ್ಟರ್ಸ್ ಇದ್ರಲ್ಲ ಹೋಗ್ತರು. ಫಸ್ಟು ಹೋದ್ರು ಒಬ್ಬರು, ಸ್ವಾತಿಯವ್ರು ಹೋಗಿ, ಅಂದರೆ ನಮ್ಮ ಮನೆಯವ್ರು ನಗದೇ ಚೆನ್ನಾಗಿರಲ್ಲ ಗೈಸ್, ಹಾಗಾಗಿ ನಗ್ಸಕ್ಕೆ ಟ್ರೈ ಮಾಡಿದ್ರು, ಒರಿಜಿನಲ್ ಸ್ಮೈಲ್ ಬರಲಿ ಅಂತ. ನಗಲಿಲ್ಲ. ಹಾಗೆ ಸ್ವಲ್ಪ ಕಾಮಿಡಿ ಇರುತ್ತಲ್ಲ ಅವ್ರದ್ದು, ಹೊಟ್ಟೆ ನೋಡಿ ನಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಾಮಿಡಿ ಮಾಡಿದ್ರು. ಅಲ್ಲಿ ಸ್ವಲ್ಪ ಇಬ್ಬರೂ ನಿಲ್ಲಿಸ್ಕೊಂಡು, ಹೊಟ್ಟೆಯಲ್ಲಿ ಮಗು ಇದೆ, ಅದು ನಿಜ ಗೈಸ್, ಅಷ್ಟು ದೊಡ್ಡದಾಗಿದೆ ಹೊಟ್ಟೆ, 9 ಮಂತ್ಸ್ ಥರ ಇದೆ ಅವರಿಬ್ಬರಿಗೆ. ಅದನ್ನೊಂದು ಸ್ವಲ್ಪ ಹೊತ್ತು ಕಾಮಿಡಿ ಮಾಡಿಕೊಂಡು ನಗಿಸ್ಕೊಂಡು ಜಾಲಿಯಾಗಿ ಅಲ್ಲೇ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ನೀವು ನೋಡ್ತಿರ್ಬೋದು ಡ್ಯಾನ್ಸ್ ಶುರುವಾಗಿದೆ. ಅಂದರೆ ನಮ್ಮ ಬಾಸ್ ಈ ಥರ ಎಲ್ಲ ಡ್ಯಾನ್ಸ್ ಮಾಡಲ್ಲ, ಅಣ್ಣ ಆಗಿರ್ಬೋದು ಇವರೆಲ್ಲ ಮಾಡಲ್ಲ. ಬಟ್ ಅವ್ರಿಗೆ ಅಲ್ಲಿ ಒಂಥರ ಯಾರೂ ಇಲ್ಲ. ಆ್ಯಂಡ್ ನಮಗೆ ಇದ್ದಿದ್ದರಿಂದ ತುಂಬ ಎಂಜಾಯ್ ಮಾಡಿದ್ವಿ ಅವತ್ತಿನ ದಿನ. ನಾವು ಬರ್ತ್ಡೇಸ್ ಅನ್ನೋದು ಇರುತ್ತಲ್ಲ, ಸೊ ಅದು ಎಲ್ಲ ಒಂದು ಟೆನ್ಷನ್ಸ್ ಆಗಿರ್ಬೋದು, ಮನೆ ಟೆನ್ಷನು, ಫ್ಯಾಮಿಲಿ, ಅದು ಎಲ್ಲದನ್ನು ಮರ್ತಿ ಅಲ್ಲಿ ಎಷ್ಟು ಎಂಜಾಯ್ ಮಾಡಬೇಕು ಅಲ್ಲಿ ಅಷ್ಟು ಎಂಜಾಯ್ ಮಾಡಿದ್ವಿ. ಒಂದು ಒಳ್ಳೆ ಮೆಮೊರೀಸ್ ಅದು ಆ್ಯಕ್ಚುಲಿ ನಮಗೆ. ಬಿಕಾಸ್ ನನ್ನ ಹಸ್ಬೆಂಡು ಈ ಥರ ಇರ್ತಾರೆ, ಹೀಗೆಲ್ಲ ಎಂಜಾಯ್ ಮಾಡ್ತಾರೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಎಲ್ಲ ಖುಷಿಯಾಗಿದ್ವಿ. ಅವತ್ತಿನ ದಿನ ಏನೂ ಇಲ್ಲ ಗೈಸ್, ಫೋನು ಯಾವುದೇ ರೀತಿ ಏನೂ ಇಲ್ಲ, ಯಾಕಂದರೆ ನೆಟ್ವರ್ಕ್ ಇಲ್ಲ ನಾವು ಹೋಗಿದ್ದ ಜಾಗ ಫಸ್ಟ್ ಒಂದು. ಆ್ಯಂಡ್ ಯಾರು ಫೋನ್ ಯೂಸ್ ಮಾಡೋದು ಅಲ್ಲಿ, ಇವಾಗಿನ ಜನ್ರೇಷನ್ಸ್ ನಿಮಗೆ ಗೊತ್ತು, ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಎಲ್ಲಿ ಹೋದ್ರು. ಬಟ್ ಈಗ ನಾವು ಹೋಗಿರೋದು ಆ ಪ್ಲೇಸಲ್ಲಿ ಫೋನ್ ಯೂಸ್ ಮಾಡೋಂಗೆ ನೆಟ್ವರ್ಕ್ ಇಲ್ಲ ಮೇನ್ ಸ್ಪೆಷಲಿ. ಸೊ ಯಾರು ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಆರಾಮಾಗಿ ಅವತ್ತಿನ ದಿನ ನಮಗೆ ನಾವೇ ಆ ರೇಂಜಲ್ಲಿ ಖುಷಿಯಾಗಿ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು. ಆ್ಯಂಡ್ ಇವರಿಬ್ಬರು ನೋಡ್ತಿರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅನ್ನೋದು ನೀವು ಈ ವಿಡಿಯೋದಲ್ಲಿ ಡ್ಯಾನ್ಸಲ್ಲೇ ಗೊತ್ತಾಗ್ತಿರುತ್ತೆ. ಅಷ್ಟು ಚೆನ್ನಾಗಿ ಖುಷಿಯಾಗಿ ಮಾಡ್ಕೊಂಡಿದ್ರು. ಎಲ್ಲೂ ಈ ಥರ ಎಲ್ಲ ಮಾಡಿಲ್ಲ ಅವರು. ಅಷ್ಟು ಚೆನ್ನಾಗಿ ಜಾಲಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇಷ್ಟೇ ನಮ್ಮ ಇಂದಿನ ಫ್ಯಾಮಿಲಿ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ವೀಡಿಯೋ ವ್ಲಾಗ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜಾಗ್ರತೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಆ್ಯಂಡ್ ಇನ್ನೂ ಯಾವ ಥರ ಬೇಕು ಕಂಟೆಂಟ್ಸ್ ಆಗಿರ್ಬೋದು ಅಥವಾ ಶಾರ್ಟ್ ವೀಡಿಯೋಸ್ ಆಗಿರ್ಬೋದು ತಿಳಿಸಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.